ಬಿಡುಗಡೆಯಾಯಿತು ರಾಮಾಯಣ ಗ್ಲಿಮ್ಸ್. ಇದು ರಾಮ ವರ್ಸಸ್ ರಾವಣನ ಅಮರ ಕಥೆ. ಯಶ್ ಲುಕ್ ಹೇಗಿದೆ ಗೊತ್ತಾ? ಭಾರತದ ಅತ್ಯಂತ ದುಬಾರಿ ಚಿತ್ರ ರಾಮಾಯಣ. ಕೋಟ್ಯಂತರ ಸಿನಿ ಪ್ರಿಯರಿಗೆ ರಾಮಾಯಣ ಚಿತ್ರತಂಡದಿಂದ ಗುಡ್ ನ್ಯೂಸ್ ಸಿಕ್ಕಿದೆ. ಇಡೀ ವಿಶ್ವ ಕಾತುರದಿಂದ ಕಾಯ್ತಾ ಇರುವ ಸಮಯ ಬಂದಾಗಿದೆ. ರಾಮಾಯಣದ ಗ್ಲಿಮ್ಸ್ ಇದೀಗ ರಿಲೀಸ್ ಆಗಿದೆ. ರಾಮಾಯಣವು ಹೊಸ ಅವತಾರದಲ್ಲಿ ಮತ್ತೊಂದು ದೊಡ್ಡ ಪರದೆಗೆ ಬರ್ತಾ ಇದೆ. ಇದನ್ನ ಖ್ಯಾತ ನಿರ್ದೇಶಕ ನಿತೇಶ್ ತಿವಾರಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ನೆಕ್ಸಲ್ ಮಾಲ್ ಸೇರಿದಂತೆ ದೇಶದ ಹಲವು ನಗರ ಸೇರಿ 9 ಪ್ರಮುಖ ನಗರಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ದಾರೆ. ರಾಷ್ಟ್ರವ್ಯಾಪ್ತಿ ಸಿನಿಮೀಯ ಕ್ಷಣಗಳನ್ನ ಅಭಿಮಾನಿಗಳಿಗೆ ರಾಮಾಯಣ ತಂಡ ನೀಡಿದೆ. ರಾಮಾಯಣ ಸಿನಿಮಾದಲ್ಲಿ ರಿಯಾಲಿಟಿ ಮತ್ತು ವಿಎಫ್ಎಕ್ಸ್ ನಲ್ಲಿ ಎರಡನ್ನೂ ಬಳಸಿ ರಿಚ್ ಆಗಿ ಟೀಸರ್ ಮೂಡಿ ಬಂದಿದೆ. ಹೊಸ ಯುಗಕ್ಕಾಗಿ ಮತ್ತೆ ಬರ್ತಾ ಇದ್ದಾನೆ ರಾಮ ಅಂತ ಹೇಳುವುದರ ಮುಖಾಂತರ ಟೀಸರ್ ಕಂಗೊಳಿಸ್ತಾ ಇದೆ. ಭಾರತದ ಅತ್ಯಂತ ದುಬಾರಿ ಚಿತ್ರ ಎಂಬ ಕಿರೀಟವನ್ನ ಇದುವರೆಗೂ ಕೂಡ ಯಾವ ಚಿತ್ರವೂ ಪಡೆದುಕೊಂಡಿಲ್ಲ. ಆದ್ರೆ ಹಿಂದೆ ಭಾರತದ ಒಂದು ಕಾಲದಲ್ಲಿ 50 ಕೋಟಿ ರೂಪಾಯಿಗಳ ಬಜೆಟ್ ನಲ್ಲಿ ಚಿತ್ರ ಮಾಡ್ತಾ ಇದ್ರು. ಆದ್ರೆ ಬಿಗ್ ಬಜೆಟ್ ಅಂತ ಹೇಳಲಾಗ್ತಾ ಇತ್ತು. ಅದನ್ನೇ ಬಿಗ್ ಬಜೆಟ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ದಿನಗಳು ಹಿಂದೆ ಸರಿದು ಹೋಗ್ತಾ ಇದೆ. ಈ ಚಿತ್ರವನ್ನ ಇದೀಗ ಮಾಡ್ತಾ ಇರೋದು ಬರೋಬ್ಬರಿ 835 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಭಾರತದ ಅತ್ಯಂತ ದುಬಾರಿ ಚಿತ್ರ ರಾಮಾಯಣ ಅಂತ ಹೇಳಲಾಗ್ತಾ ಇದೆ. 600 ಕೋಟಿ ರೂಪಾಯಿಗಳಿಗೆ ನಿರ್ಮಿಸಿದಂತ ಕಲ್ಕಿ ಚಿತ್ರ ಆಗಿರಬಹುದು, 550 ಕೋಟಿ ರೂಪಾಯಿನಲ್ಲಿ ನಿರ್ಮಿಸಲಾದಂತ RRR ಸಿನಿಮಾ ಆಗಿರಬಹುದು, ಆದಿಪುರುಷ ಅಂತ ಬಿಗ್ ಹಿಟ್ ಕೊಟ್ಟಂತ ಸಿನಿಮಾಗಳಾಗಿರ್ಬೋದು, ಇದೆಲ್ಲವನ್ನ ಇದೀಗ ಹಿಂದಿಕ್ಕಿ ಈ ಚಿತ್ರ ಬರ್ತಾ ಇದೆ. ಮತ್ತೊಂದ್ ಕಡೆ ಬಾಲಿವುಡ್ ನಲ್ಲಿ ಅತ್ಯಂತ ದುಬಾರಿ ಚಿತ್ರ ಬ್ರಹ್ಮಾಸ್ತ್ರ ಸಿನಿಮಾವನ್ನ 375 ಕೋಟಿ ರೂಪಾಯಿಗಳಲ್ಲಿ ನಿರ್ಮಿಸಲಾಗಿತ್ತು. ಇದೇ ಬಾಲಿವುಡ್ ನಲ್ಲಿ ಬಿಗ್ ಚಿತ್ರ ಅಂತ ಹೇಳಲಾಗ್ತಾ ಇತ್ತು. ಸದ್ಯ ಈ ಎಲ್ಲಾ ಚಿತ್ರಗಳನ್ನ ಹಿಂದೆ ಇಕ್ಕೋದಕ್ಕೆ ರಾಮಾಯಣ ಮಹಾಕಾವ್ಯದ ಚಿತ್ರ ಸಜ್ಜಾಗ್ತಾ ಇದೆ. ನಿಜಕ್ಕೂ ಈ ಸಿನಿಮಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಾವಾಗ ರಿಲೀಸ್ ಆಗುತ್ತೆ, ಯಶ್ ಲುಕ್ ಹೇಗಿರುತ್ತೆ, ಯಶ್ ಯಾವ ರೀತಿಯಾಗಿ ಚಿತ್ರದಲ್ಲಿ ಮೂಡಿ ಬಂದಿದ್ದಾರೆ, ಯಾವ ರೀತಿಯಾಗಿ ಡೈಲಾಗ್ ಗಳನ್ನ ಹೇಳ್ತಾರೆ, ರಾವಣ ಪಾತ್ರದಲ್ಲಿ ಯಾವ ರೀತಿ ಅಭಿನಯಿಸಿದ್ದಾರೆ ಅನ್ನೋದನ್ನ ನೋಡೋದಕ್ಕೆ ಸಾಕಷ್ಟು ಕಾಯ್ತಾ ಇದ್ದಾರೆ. ಇನ್ನು ರಾಮಾಯಣ ಚಿತ್ರವು ಇತಿಹಾಸವನ್ನ ಬರೆಯುವ ಮೂಲಕ 2 ಭಾಗಗಳಾಗಿ ರಿಲೀಸ್ ಆಗಬೇಕಿರುವಂತದ್ದು. ಅಂದ್ರೆ ಈ ಸಿನಿಮಾವನ್ನ ಭಾಗ 1 ಮತ್ತೆ ಭಾಗ 2 ಆಗಿ ರಿಲೀಸ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಮೊದಲ ಭಾಗ ಚಿತ್ರೀಕರಣ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಪೋಸ್ಟ್ ಪ್ರೊಡಕ್ಷನ್ ಅಲ್ಲೂ ಕೂಡ ಚಿತ್ರತಂಡ ಸ್ವಲ್ಪ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದೆ. ಇನ್ನು ರಣಬೀರ್ ಕಪೂರ್ ಅವರು ರಾಮನಾಗಿ ಕಾಣಿಸ್ಕೊಂಡ್ರೆ, ಸಾಯಿ ಪಲ್ಲವಿ ಸೀತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಆಗ್ಲೇ ಹೇಳಿದ ಹಾಗೆ ಯಶ್ ರಾವಣ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇವರ ಜೊತೆಗೆ ಇನ್ನೂ ದೊಡ್ಡ ತಾರಾ ಗಣವೇ ಇದೆ. ಸದ್ಯ ಈ ಬಗ್ಗೆ ಯಶ್ ಕೂಡ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಖುಷಿ ವಿಚಾರವನ್ನ ಪೋಸ್ಟ್ ಮಾಡೋದ್ರ ಮುಖಾಂತರ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ. 10 ವರ್ಷಗಳ ಆಕಾಂಕ್ಷೆ, ಸರ್ವಕಾಲಿಕ ಶ್ರೇಷ್ಠ ಮಹಾಕಾವ್ಯವನ್ನ ಜಗತ್ತಿಗೆ ತರುವಂತ ನಿರಂತರ ದೃಢ ನಿಶ್ಚಯ ಆಗಿರುವಂತದ್ದು ರಾಮಾಯಣವನ್ನ ಅತ್ಯಂತ ಗೌರವದಿಂದ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ರಾಮ ರಾವಣನ ಅಮರ ಕಥೆಯನ್ನ ಆಚರಿಸೋಣ ಅಂತ ಹೇಳಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಇನ್ನು ನಮ್ಮ ಸತ್ಯ ಇರಬಹುದು, ನಮ್ಮ ಇತಿಹಾಸ ಅಂತ ಹೇಳಿ ಕೂಡ ಯಶ್ ಅವರು ಅವರ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ನಟ ಯಶ್ ಅವರು ಕೂಡ ಈ ಸಿನಿಮಾದಲ್ಲಿ ರಾವಣ ಪಾತ್ರ ನಿರ್ವಹಿಸುವುದರ ಜೊತೆಗೆ ನಿರ್ಮಾಪಕರು ಕೂಡ ಆಗಿದ್ದಾರೆ. ಅಂದ್ರೆ ಸಹ ನಿರ್ಮಾಪಕರಾಗಿ ಈ ಸಿನಿಮಾದಲ್ಲಿ ತೊಡ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾಕ್ಕೆ ಆಸ್ಕರ್ ವಿಜೇತ ಹನ್ಸ್ ಜೈಮರ್ ಅವರು ಸಂಗೀತ ನಿರ್ದೇಶನವನ್ನ ಮಾಡ್ತಿದ್ದಾರೆ. ಜೊತೆಗೆ ಆಸ್ಕರ್ ವಿಜೇತರಾಗಿರುವಂತಹ ಸ್ಟಂಟ್ ಕೊರಿಯೋಗ್ರಾಫರ್ ಕೂಡ ಇದಕ್ಕೆ ಸ್ಟಂಟ್ ಮಾಡ್ತಾ ಇದ್ದಾರೆ. ರವಿ ದುಬೆ ಅವರು ಲಕ್ಷ್ಮಣನ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಸನ್ನಿ ಡಿಯೋಲ್ ಅವರು ಹನುಮಂತನ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಇನ್ನು ತಾರಾಗಣದಲ್ಲಿ ಮಂಡೋದರಿಯ ಪಾತ್ರದಲ್ಲಿ ಕಾಜಲ್ ಅಗರ್ವಾಲ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಕೈಕಿಯ ಪಾತ್ರದಲ್ಲಿ ಲಾರಾ ದತ್ ಅವರು ಇದ್ದಾರೆ. ಈ ಚಿತ್ರ ಇನ್ನೇನು ಈಗಾಗಲೇ ಸಾಕಷ್ಟು ರಿಲೀಸ್ಗೆ ತಯಾರು ಮಾಡ್ಕೊಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಾಗೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಇರುವಂತದ್ದು. ಇನ್ನು 2026 ದೀಪಾವಳಿಯ ಸಮಯಕ್ಕೆ ರಿಲೀಸ್ ಆಗಬಹುದು ಅನ್ನುವಂತ ನಿರೀಕ್ಷೆಯನ್ನ ಚಿತ್ರತಂಡ ಇಟ್ಕೊಂಡಿದ್ದಾರೆ. ಇನ್ನು ಈಗಾಗಲೇ ಭಾಗ 2 ವಿಚಾರವಾಗಿ ನೋಡ್ಬೇಕಾದ್ರೆ ಯಾವಾಗ ಬರುತ್ತೆ, ಆ ಚಿತ್ರದ ವೇಳಾಪಟ್ಟಿ ಆಗ್ಲಿ, ಯಾವಾಗ ಬರಬಹುದು, ಯಾವಾಗ ಸಿನಿಮಾ ಸ್ಟಾರ್ಟ್ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಯಾವುದು ಕೂಡ ನಿರೀಕ್ಷೆ ಇದೆ. ಅದೆಲ್ಲವನ್ನೂ ಕೂಡ ಅಭಿಮಾನಿಗಳಿಗೆ ಇನ್ನೂ ಕೂಡ ಬಿಟ್ಟು ಕೊಟ್ಟಿಲ್ಲ ಈ ಚಿತ್ರತಂಡ. ಮೊದಲ ಭಾಗ ಏನು ಬರುತ್ತೆ, ಆ ಭಾಗ ಬಂದಾಗ ಪ್ರೇಕ್ಷಕರ ಪ್ರತಿಕ್ರಿಯೆ ಹೇಗಿರುತ್ತೆ, ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರುತ್ತೆ, ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಅನ್ನ ಮಾಡುತ್ತೆ ಎಂಬುದನ್ನೆಲ್ಲವನ್ನ ನೋಡಿಕೊಂಡು ರಾಮಾಯಣ ಭಾಗ 2 ಚಿತ್ರವನ್ನ ನಿರ್ಧಾರ ಮಾಡೋದಕ್ಕೆ ಚಿತ್ರತಂಡ ಡಿಸೈಡ್ ಮಾಡಿದ್ದಾರಂತೆ. ಸದ್ಯ ಈಗೆಲ್ಲ ಚಿತ್ರತಂಡದ ಫೋಕಸ್ ಏನಿದೆ ಅದು ರಾಮಾಯಣ ಭಾಗ 1ಕ್ಕೆ ಮಾತ್ರ ಈಗ ಫೋಕಸ್ ಮಾಡ್ತಾ ಇದ್ದಾರೆ. ಸದ್ಯ ಈಗ ರಿಲೀಸ್ ಆಗಿರುವಂತಹ ಗ್ಲಿಮ್ಸ್ ಸಾಕಷ್ಟು ರಿಚ್ ಆಗಿದ್ದು ನೋಡುಗರನ್ನ ಸೆಳೀತಾ ಇದೆ. ಏನೋ ಕುತೂಹಲ ಇದೆ, ಹೊಸದಾಗಿ ಏನೋ ಮಾಡಬಹುದು ಈ ಚಿತ್ರದಲ್ಲಿ ಅನ್ನುವಂತ ನಿರೀಕ್ಷೆಯನ್ನ ಟೀಸರ್ ಈಗ
ಕೊಡ್ತಾ ಇರುವಂತದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಿನಿಮಾ ಬರುತ್ತೆ, ಯಾವ ರೀತಿಯಾಗಿ ಹಾಡುಗಳಿರುತ್ತೆ, ಜೊತೆಗೆ ಸಾಯಿ ಪಲ್ಲವಿ ಅವ್ರು ಹೇಗೆ ಕಾಣಿಸ್ಕೊಳ್ತಾರೆ, ಇದೆಲ್ಲವನ್ನ ನೋಡೋಣ. ಅಲ್ಲಿವರೆಗೂ ನಾವು ಇನ್ನೂ ಕಾಯಬೇಕಾಗಿದೆ. ಸದ್ಯ ಇದು ಈ ಹೊತ್ತಿನ ವಿಶೇಷ ಅಪ್ಡೇಟ್ಸ್. ಮತ್ತೊಂದು ಸಿನಿಮಾ ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ.